ನನ್ನ ಹೆಸರು ಗೀತಾ. ನಾನು ಕಾಳಿಹುಂಡಿ ನಮ್ಮ ಮಾಹಿತಿ ಕೇಂದ್ರದಲ್ಲಿ ಕಳೆದ 8 ವರ್ಷದಿಂದ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾನು ನಮ್ಮ ಮನೆಯವರು ಇಬ್ಬರು ಮಕ್ಕಳಿದ್ದೀವಿ. ಸಖಿ ಅಂದರೆ ಗೆಳತಿ ಅಂತ ಅರ್ಥ. ಅಂದರೆ ಮಾಹಿತಿ ಕೇಂದ್ರ ಅಂತಂದರೆ ಇವಾಗ ಸಮುದಾಯದ ಜನಗಳಿಗೆ ಅವ್ರಿಗೆ ಏನೇನು ಮಾಹಿತಿಗಳು ಬೇಕು ಅನ್ನೋದನ್ನ ಇಲಾಖೆಗಳು ಭೇಟಿ ಮಾಡಿ ನಾವು ಅಲ್ಲಿ ಏನೇನು ಮಾಹಿತಿಗಳು ಸಿಗುತ್ತೆ ಅಂತೇಳಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಮುದಾಯದ ಜನರುಗಳಿಗೆ ನಾವು ಮಾಹಿತಿನ ತಿಳಿಸೋಂಥ ಕೆಲಸ ಮಾಹಿತಿ ಕೇಂದ್ರದ ಕೆಲಸ. ಅಂದರೆ ಮಾಹಿತಿ ಕೇಂದ್ರದಿಂದ ಅಂದರೆ ನಮಗೆ ಒಟ್ಟು 8 ಹಳ್ಳಿಗಳು ಕೊಟ್ಟವ್ರೆ. ಸಂಘಗಳ ಭೇಟಿ ಮತ್ತು ಶಾಲೆ ಭೇಟಿ, ಅಂಗನವಾಡಿ ಭೇಟಿ ಮತ್ತು ಮನೆ ಭೇಟಿ ಮಾಡಿ ಅವರಿಗೆ ಅಗತ್ಯ ಇರೋಂಥ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ಸಖಿ ಆಗೋಕ್ಕೂ ಮೊದಲೇನೆ ನಾನು ಎಲ್ಲೂ ಓದಂತ ಹೇಳಲ್ಲ, ಮನೇಲೇ ಇದ್ದಂತ ಹೇಳು. ಅಂದರೆ ನನಗೆ ಕುಟುಂಬದವರು ಮತ್ತು ಸಂಬಂಧಿಕರನ್ನ ಬಿಟ್ಟು ನನಗೆ ಬೇರೆ ಜನಗಳ ಪರಿಚಯ ಇರಲಿಲ್ಲ. ಅಂದರೆ ನಮ್ಮ ಅಕ್ಕ ಮತ್ತು ಒಂದಷ್ಟು ಸಂಘ ಮಹಿಳೆಯರು ಈ ಥರ ನಮ್ಮೂರಲ್ಲೇ ಸಖಿಯಾಗಿ ಕೆಲಸ ಮಾಡ್ಬೋದು, ನೀನು ಮಾಡು ಅನ್ನೋ ಥರದ್ದು ಹೇಳಿದ್ರು. ಆದರೂ ನನಗೆ ಮೊದಲು ತುಂಬಾ ಭಯ ಇತ್ತು. ಯಾಕಂದರೆ ಕಂಪ್ಯೂಟರು ನನಗೆ ಗೊತ್ತಿರಲಿಲ್ಲ. ನಾನು ಒಂದಷ್ಟು ಬೇರೆ ಆಫೀಸ್ಗಳಲ್ಲಿ ನೋಡಿದಂಥದ್ದು. ಅಂದರೆ ಕಂಪ್ಯೂಟರ್ ಇದೆಲ್ಲ ಬಳಸಬೇಕು ಅಂತಂದರೆ ಎಲ್ಲ ಜಾಸ್ತಿ ಓದಿರಬೇಕು ಅನ್ನೋ ಥರದ್ದು ನನ್ನ ತಲೆಯಲ್ಲಿತ್ತು. ಹಂಗಾಗಿ ನಾನು ಕಂಪ್ಯೂಟರ್ ಕಲ್ತು ನಾನು ಇಷ್ಟು ಹಳ್ಳಿಗೆಲ್ಲ ಹೋಗಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಥರದ್ದು ನನ್ನಲ್ಲೇ ಒಂದಷ್ಟು ಭಯ ಇತ್ತು. ಮತ್ತು ನನಗೆ ಒಂದಷ್ಟು ಜನಗಳ ಪರಿಚಯನೂ ಇರಲಿಲ್ಲ. ಆದರೂ ನಾನು ಅಂದರೆ ಕೆಲಸ ಮಾಡಬೇಕು, ನಾನು PUC ಮಾತ್ರ ಓದಿರೋದು. ಅದರಿಂದಾಗಿ ನಾನು ಮನೇಲೇ ಇದ್ದು ನಾನು ಏನು ಮಾಡೋಕ್ಕಾಗೋದಿಲ್ಲ, ನೋಡೋದ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ಈ ಕೆಲಸಕ್ಕೆ ಬಂದೆ. ಅಂದರೆ ನಾನು ಸಖಿಯಾಗಿ ಕೆಲಸಕ್ಕೆ ಬರಲಿಲ್ಲ ಅಂದಿದ್ರೆ ನಾನು 4 ಗೋಡೆ ಮೊದಲೇ ಇದ್ಬಿಡ್ತಿದ್ದೆ. ಮತ್ತು ಒಂದಷ್ಟು ನನಗೆ ಈಗ ಬೇರೆ ಒಂದು ಅಧಿಕಾರಿ ಇರ್ಬೋದು, ಮತ್ತು ಒಂದು ಸ್ಕೂಲ್ಗೆ ಹೋಗಿ ಒಂದು ಟೀಚರ್ಸ್ ಜೊತೆ ಮಾತಾಡೋ ಥರದ್ದಿರ್ಬೋದು, ತುಂಬಾ ನನಗೆ ಗೊತ್ತಾಯ್ತಾ ಇರಲಿಲ್ಲ. ಅಂದರೆ ಯಾವ ರೀತಿ ಮಾತಾಡಬೇಕು ಏನು ಅನ್ನೋದು ನನ್ನಲ್ಲೇ ನನಗೆ ಧೈರ್ಯ ಇರಲಿಲ್ಲ. ಆದರೆ ಇವಾಗ ನನಗೆ ಒಂದಷ್ಟು ಈಗ ಇಲಾಖೆ ಅಧಿಕಾರಿ ಇರ್ಬೋದು, ಮತ್ತು ಯಾವುದೇ ಒಂದು ಅಧಿಕಾರಿ ಆದ್ರೂ ನಾನು ಧೈರ್ಯವಾಗಿ ಮಾತಾಡ್ತೀನಿ. ಮತ್ತು ನನಗೆ ಒಂದಷ್ಟು ಈಗ 8 ಹಳ್ಳಿಗೆ ಹೋಗೋದ್ರಿಂದ ಅಲ್ಲಿ ನನಗೆ ತುಂಬ ಜನಗಳ ಒಂದು ಪರಿಚಯ ಮತ್ತು ನನ್ನ ಗುರುತು ಚೆನ್ನಾಗದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಎಲ್ಲೇ ಹೋದ್ರೂ ನನ್ನನ್ನು ಮಾತಾಡ್ಸೋ ಥರದ್ದಿರ್ಬೋದು. ಮತ್ತು ನಮ್ಮನೆಯವರು ಹೇಳ್ತಾ ಇರ್ತಾರೆ, ಯಾಕಂದರೆ ನೀನು ಈ ಕೆಲಸಕ್ಕೆ ಬರಲಿಲ್ಲ ಅಂದಿದ್ದರೆ ನೀನು ಇಷ್ಟು ಧೈರ್ಯವಾಗಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಇವಾಗ ಒಟ್ಟಿನಲ್ಲಿ ನೀನು 2 ಮಕ್ಕಳನ್ನ ಸಾಕೊಂಡು ನಿನ್ನ ಜೀವನ ರೂಪಿಸ್ಕತೀಯ ಅನ್ನೋ ಮಟ್ಟಕ್ಕೆ ನೀನು ಬೆಳೆದಿದ್ದೀಯಾ. ನನ್ನ ಸಖಿಯಾಗಿ ನನ್ನನ್ನು ಗುರುತಿಸ್ಕೊಂಡ್ರಿ ಅಂತದ್ರಲ್ಲಿ ನಂಗೆ ತುಂಬ ಖುಷಿ ಇದೆ. ಏನಕ್ಕೆ ಅಂತಂದರೆ ಈಗ ಎಷ್ಟೋ ಜನ ಈ ಹಳ್ಳಿಗಳಿಗೆಲ್ಲ ತಿರುಗಬೇಕಾ, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅನ್ನೋ ಥರದ್ದೆಲ್ಲ ಹೇಳ್ತಾರೆ. ಆದರೆ ನಾನು ನಿಜಕ್ಕೂ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಜನಗಳನ್ನ ನಾನು ಸಂಪಾದನೆ ಮಾಡಿದ್ದೀನಿಲ್ಲ ಅನ್ನೋ ಥರದ್ದು ನನಗೆ ಎಲ್ಲೋದ್ರೂ ನನಗೆ ಖುಷಿ ಇದೆ.